ಎವ್ರಿವನ್. ನೋಡಿ ಇಷ್ಟು ದಿವಸ ನಾವು ಗಾಡಿನಲ್ಲಿ ಫಿಟ್ ಆಗಿರೋದು वीडियो निಮಗೆ ತೋರಿಸಿದ್ದೀನಿ. पहले जो काम करते थे हम लोग गाड़ी में उसका वीडियो डाल के हैं. अभी आपको थोड़ा नया कुछ दिखाने के लिए अपग्रेड करके है. ये सिस्टम स्पीकर का वीडियो हर वीडियो भी डाल के है. हमारा जो वीडियो है वो डिफिकल्ट है. ಸಿಸ್ಟಮು ಸ್ಪೀಕರು ಅದು ಬೇಜಾರು ಜನ ವಿಡಿಯೋ ಹಾಕಿದ್ದಾರೆ ನಿಮಗೆ. ಬಟ್ ಇದು ನಮ್ಮದು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಐಟಮ್, ಅದು ಡಿಫಿಕಲ್ಲೇ ಇದೆ ಐಟಮ್. ಬನ್ನಿ ನಿಮಗೆ ತೋರಿಸ್ತೀನಿ. ಬಟ್ ಇದು ಬಂದುಬಿಟ್ಟು ಆಲ್ ಗಾಡಿದು ಮಾರುತಿ, ಟೊಯೋಟಾ, ಹೊಂಡೈ, ಕಿಯಾ, ಗ್ರ್ಯಾಂಡ್ ವಿಟಾರಾ, ಹೈರೈಡರ್, ಲಕ್ ಆ ಥರ ಎಲ್ಲ ಗಾಡಿದು ನಿಮಗೆ ಎಸೆಸರಿ ಸಿಗ್ನಲ್ಲಿದೆ. ಫಸ್ಟ್ ಇದು ಡೆಮೋಗೆ ಇಕ್ಕಿದ್ದೀನಿ. ಸೊ ಪೂರ್ತಿ ಇದು ನಿಮಗೆ ಡಿಫಿಕಲ್ಟ್ ಐಟಮೇ ಇದು. ಸೊ ಬನ್ನಿ ನೋಡೋಣ. ನಿಮಗೆ ಫಸ್ಟು ಒಂದು ಮಾರುತಿ ಗಾಡಿಯಿಂದಾನೇ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಫಸ್ಟು ಮಾರುತಿನೇ ನಮ್ಮದು ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ನಮಗೆ ಮಾಡಿದ್ದು. ಇದ್ದಿದ್ದು ಟೊಯೋಟಾನೂ ಇದೆ, ಕಿಯಾನೂ ಇದೆ, ಟಾಟಾನೂ ಇದೆ, ಎಲ್ಲ ಕಡೆ ಗಾಡಿ ಇದ್ದೇ ಇದೆ. ಬಟ್ ಮಾರುತಿನೇ ಆ ಕಾಲದಿಂದ. ಸೊ ಮಾರುತಿಯಿಂದಾನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಿಮಗೆ ಐಟಮ್ ಎಲ್ಲ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಮಾರುತಿ ಅಂದರೆ ನಿಮಗೆ ಇದು ಬಂದ್ಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್ ಪ್ಲಸ್ ಕ್ರೂಸ್ ಕಂಟ್ರೋಲ್. ಇದೇ ಸ್ಟೇರಿಂಗ್ ನಿಮ್ಮದೇ ಸ್ಟೇರಿಂಗ್ ಆಗಬೇಕಂದ್ರೆ ಇದು ಸ್ಟೇರಿಂಗ್ ಕಂಟ್ರೋಲ್ ನೀವು ಆಗ್ಬೋದು. ಬಟ್ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದ್ರೂ ವಿಡಿಯೋ ನೋಡಿ ನಿಮಗೋಸ್ಕರನೇ ನಾವು ಇದು ಎಷ್ಟೊಂದು ಕಷ್ಟಪಟ್ಟು ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ಒಂದು 5 ನಿಮಿಷ ವಿಡಿಯೋ ಇದ್ದರೆ ನಿಮಗೆ ಮಾಡಿ ಒಂದು 2 ನಿಮಿಷ 2 ಐಟಮ್ನಲ್ಲಿ ತೋರಿಸ್ಬಿಟ್ಟು ಈ ಐಟಮ್ ನೋಡ್ಬೋದು. ನೀವು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಿಮಗೆ ಒಂದು 5 ನಿಮಿಷ ವಿಡಿಯೋ ಆಗಿದ್ರೂ ನೋಡಿ. ಯಾಕೆಂದರೆ ಎಲ್ಲ ಜನ ಏನೇನು ನೋಡ್ತಾ ಇರ್ತೀರಾ, ಪಿಕ್ಚರ್ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ, ಕಾಮಿಡಿ ನೋಡ್ತೀರಾ ಇನ್ಸ್ಟಾಗ್ರಾಮ್ನಲ್ಲಿ. ಬಟ್ ಕಾರ್ ಅವ್ರಿಗೆ ಇದ್ದಕ್ಕೆ ಇದು ಎಲ್ಲ ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಇದು ನೋಡ್ರೆ ನಿಮಗೆ ಬೆನಿಫಿಟ್ಟು, ಪ್ಲಸ್ ನಿಮ್ಗೆ ನೋಡ್ರೆ ನಮಗೆ ಬೆನಿಫಿಟ್ಟು. ಸೊ ಈ ಥರ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಗಾಡಿಗೆ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಮೀಟ್ರ್ ಬಂದ್ಬಿಟ್ಟು ನಿಮಗೆ ನೋಡಿ. ಇದು ಶಿಫ್ಟು, ಡಿಸೇರು. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ದು ಮೀಟರ್. ಇದು ಬಂದುಬಿಟ್ಟು ಬ್ರೀಜಾ ಹೈಬ್ರಿಡ್ ಮೀಟ್ರ್ ಟಾಪ್ ಮಾಡಲ್ದು. ಇದು ಸ್ಟೇರಿಂಗ್ ಟಾಪ್ ಮಾಡಲ್ಲು. ಇದನ್ನು ನಿಮಗೆ ಸ್ಟೇರಿಂಗ್ ಟಾಪ್ ಮಾಡಲ್ಲು, ಅದನ್ನು ಸ್ಟೇರಿಂಗ್ ಟಾಪ್ ಮಾಡಲ್ಲು. ಲೈಕ್ ಇವಾಗ ನೋಡಿ ನಿಮಗೆ ಈ ಸ್ಟೇರಿಂಗ್ ಎಲ್ಲ ಜನ ತೋರಿಸ್ತಾರೆ. ಈ ಸ್ಟೇರಿಂಗು ನಮ್ಮ ಬೆಂಗಳೂರಿನಲ್ಲಿ ನಿಮಗೆ ಒರಿಜಿನಲ್ ಸ್ಟೇರಿಂಗ್ ಇದು ನೋಡಿ. ಇದು ಮಾಡಿರೋದು, ಇದು ಇಂಡಿಯನ್ನು ಮಾಡಿರೋದು. ಇದು ಬಿಟ್ಟರೆ ನಿಮಗೆ ಈ ಥರ ಸ್ಟೇರಿಂಗು ವಿತ್ ಕಾರ್ಬನ್ ಫೈಬರ್ದು ಒರಿಜಿನಲ್ ಥರ ಸ್ಟೇರಿಂಗ್ ಇದು ಮಾಡಿರೋದು. ಇದು ವಿತ್ ಕಂಟ್ರೋಲು ಬರ್ತದೆ, ವಿತೌಟ್ ಕಂಟ್ರೋಲು ನಿಮಗೆ ಸಿಗುತ್ತೆ. ವಿತೌಟ್ ಕಂಟ್ರೋಲ್ ನೋಡ್ಬೋದು ನಿಮಗೆ ಅಲ್ಲಿದೆ, ವಿತ್ ಕಂಟ್ರೋಲ್ ಇಲ್ಲಿದೆ. ಸೊ ಇದು ಒಂದು ಸ್ಟೇರಿಂಗ್ ಆಯಿತು. ಸೊ ಸ್ಟೇರಿಂಗ್ ಸೆಟಪ್ ನೀವು ಇದು ಬಂದರೆ ಮಾರುತಿ ಬಿಟ್ಟೆ ಟೊಯೋಟಾನಲ್ಲಿನೂ ನೋಡ್ಬೋದು ನೀವು. ಓಲ್ಡ್ ಗಾಡಿ 2008 ಇನೋವಾಯಿಂದ ಹಿಡ್ದು 25 BS6 ಇನೋವಾ ಕ್ರಿಸ್ಟಾ ತನಕನೂ ಈ ಸ್ಟೇರಿಂಗ್ ನಿಮಗೆ ಮೂರೂ ನಾವು ಫಿಟ್ ಮಾಡಿ ನಿಮಗೆ ಕೊಡ್ತೀನಿ. ಇನೋವಾ ಇರಲಿ, ಇನೋವಾ ಕ್ರಿಸ್ಟಾ ಇರಲಿ, ಯಾವ ಗಾಡಿನೂ ಇರಲಿ, ಇದು ನಿಮಗೆ ಫಿಟ್ ಆಗುತ್ತೆ. ಈವನ್ ಪಾಲಿಶ್ ಇದ್ರೂ ನಾವು ನಿಮಗೆ ಇದು ಫಿಟ್ ಮಾಡಿ ಕೊಡ್ತೀನಿ. ಇದು 3 ಸ್ಟೇರಿಂಗನ್ನು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಇದೇ ಥರ ನಿಮಗೆ ಗೇರ್ ನಾಬ್. ಇದು ಗೇರ್ ನಾಬ್ ಹಿಂಗೆ ಟಚ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇದು ಲೈಟ್ ಬರ್ತದೆ. ಇದು ಟೊಯೋಟಾದು, ಅದು ಸುಜುಕಿ ಇದೆ, ಅದು ಯೂನಿವರ್ಸಲ್ಲಿದೆ. ಸೊ ಇದು ಒಂದಾಯಿತು ಸ್ಟೇರಿಂಗ್ ಸೆಟಪ್, ಇಷ್ಟೊಂದಾಯಿತು. ನೆಕ್ಸ್ಟ್ ಇವಾಗ ಬಂದರೆ ಆಡಿಯೋ ಕಂಟ್ರೋಲ್ನಲ್ಲಿ ಇದು ನೋಡ್ಬೋದು ನೀವು. ಹೊಂಡೈದಿದೆ. ನೆಕ್ಸ್ಟ್ ಇದು ಇದೆ ನಿಮಗೆ. ಓಲ್ಡ್ ಇನೋವಾ ಇದೆ, ಕ್ರಿಸ್ಟಾ ಇದೆ. ಇದು ಸೆಟಪ್ ಆಯಿತು. ನೆಕ್ಸ್ಟ್ ಇವಾಗ ಬಂದರೆ ಇಲ್ಲಿ ನೀವು ಮಿರರ್ ಸೆಟಪ್ಪು ಮಾರುತಿಯಿಂದ ಬಂದರೆ ನೋಡಿ. ಜನ ಎಲ್ಲ ಕಪ್ಲರು ಸಾಕೆಟ್ ಅಂತಾರೆ. ಇದೇ ಇವನಲ್ಲಿ ಎಲ್ಲ ಕಡೆ ಅದೇ ನಿಮಗೆ ತೋರಿಸೋದು. ಬಟ್ ಇದು ಸಾಕೆಟ್ಟೆ ಎಲ್ಲ ಕಡೆ ಸಿಗೋದು ನಿಮಗೆ. ಇದು ವೈರಿಂಗ್ ಬರ್ತದೆ, ರಿಲೇ ಬರ್ತದೆ, ಸ್ವಿಚ್ ಬರ್ತದೆ, ಮಿರರ್ ಬರ್ತದೆ. ಸೊ ಇದು ಒಂದು ಸೆಟಪ್ ಆಯಿತು. ನೆಕ್ಸ್ಟು ಮಾರುತಿ ಬಿಟ್ಟರೆ ಕಿಯಾ ಹೊಸ ಗಾಡಿ ಇದೆಯಲ್ಲ ಇವಾಗ, ಕಿಯಾ ಕ್ಯಾರೆನ್ಸ್ ಸಾಯಿ ರೋಸ್, ಅದರದ್ದು ಇದೆ ಸ್ಟೇರಿಂಗ್ ಕಂಟ್ರೋಲು, ಮಿರರ್ ಇದೆ. ಸೊ ಇಲ್ಲಿ ಬಂದರೆ ನೀವು ಕ್ರೇಟಾ ವಿತ್ತು ನಿಮಗೆ ಪ್ಯಾನಲ್ ಜೊತೆಯಲ್ಲಿ ಇದು ನೋಡ್ಬೋದು ನೀವು. ಹೊಂಡೈಕಿ ಅದು ಲೋಗೋನು ಬರ್ತದೆ ನಿಮಗೆ. ಲೈಕ್ ಇದು ಹೊಂಡೆದು ನಿಮಗೆ ಲೋಗೋ ಸಿಗುತ್ತೆ. ಪ್ಲಸ್ ಸ್ವಿಚ್ಚು ಇದು ಡೈರೆಕ್ಟ್ ನಿಮಗೆ ಹಿಂಗೆ ಕೂತ್ಕೊಳ್ಳುತ್ತೆ. ಈ ಸ್ವಿಚ್ಚನ್ನು ಇಲ್ಲಿ ಹಾಕಿದ್ರೆ ಹಿಂಗೆ ಡೈರೆಕ್ಟ್ ಕೂತ್ಕೊಳ್ಳುತ್ತೆ. ಕಟ್ಟಿಂಗ್ ಎಲ್ಲ ಈ ಟ್ರಿಮ್ಮು ನಿಮಗೆ ಇವಾಗ ಸಪ್ರೇಟು ಸಿಗುತ್ತೆ. ಇದು ಒಂದಾಯಿತು. ನೆಕ್ಸ್ಟು ಇದು
ಕ್ರಿಸ್ಟಾನು ಕ್ರೂಸ್ ಕಂಟ್ರೋಲು ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಕ್ರೇಟಾ ಅದೂ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ರೂಫ್ ಲೈಟು ಅದೂ ಅವೈಲಬಲ್ ಇದೆ. ಸೊ ಇದು ವೀಡಿಯೋ ಮಾಡೋದು ಏನಂದರೆ ನೋಡಿ, ನಿಮಗೆ ಪ್ರತಿಯೊಂದು ಗಾಡಿದು ಐಟಮ್ ಇದೆ. 1-2 ಮಿನಿಟ್ಸ್ 5 ಮಿನಿಟ್ಸ್ ಆಗಿದ್ರೂ ವೀಡಿಯೋ ನೋಡಿ ನಿಮಗೇನೆ ಅನಿಸ್ತೈತೆ. ಈ ಸೈಡ್ ಬಂದರೆ ಇವಾಗ ಮಹೇಂದ್ರನಲ್ಲಿ ನಿಮಗೆ XUV 700, ಸ್ಕಾರ್ಪಿಯೋ ಎನ್ನು 3S 300, ಸೊ ಲೈಕ್ ಆ ಥರ ಎಲ್ಲ ಇದೆ. ಇದು ಒಂದು ಸೆಟಪ್ ಮಿರರ್ದು ಇತ್ತು. ನೆಕ್ಸ್ಟು ಈ ಕಡೆ ಬಂದರೆ ಇವಾಗ ನೀವು ಗ್ರ್ಯಾಂಡ್ ವಿಟಾರಾ, ಹೈ ರೈಡರು ಅಂಥ ಗಾಡಿಗೆಲ್ಲ ನಿಮಗೆ ಸ್ಟೇರಿಂಗ್ ಕಟ್ ಅಂತ ಇದೆ. ಇಲ್ಲಿ ಬಂದರೆ ನೀವು ಫ್ರೋನ್ಸ್, ಬೆಲ್ಲಿನೋ, ಟೊಯೋಟಾ ಟೈಸರು ಅಂಥ ಗಾಡಿಗೆಲ್ಲ ನಿಮಗೆ ಇದು ಬ್ಲ್ಯಾಕು ಇದೆ ವಿತ್ ಕಾರ್ಬನ್ ಫೈಬರ್ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ನೋಡ್ರೆ ನೀವು ಬ್ರೀಜಾ ಅದೂ ಇದೆ. ಇಲ್ಲಿ ನೋಡ್ರೆ ನಿಮಗೆ ಇನೋವಾ ಕ್ರಿಸ್ಟಾ ಇದು ಸೆಟಪ್ ಐತೆ. ತಿರ್ಗಾ ಇದು ಬಂದರೆ ಆಮ್ರೆಸ್ಟ್ ಇದು ಎಲ್ಲ ಮಾರುತಿದು ಒರಿಜಿನಲ್ ಬರೋದು. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಬರೋಲ್ಲ, ಇದೆಲ್ಲ ಒರಿಜಿನಲ್ಲೇ. ಇಂಥ ಆಮ್ರೆಸ್ಟು ಎಲ್ಲಾದ್ರೂ ಅದು ಒರಿಜಿನಲ್ ಬರೋದು. ನಮ್ಮ ಹತ್ರನೇ ಒರಿಜಿನಲ್ ಇದೆ ಅಂತ ಹೇಳಲ್ಲ ನಾವು. ಈ ಥರ ಆಮ್ರೆಸ್ಟ್ ಬಂದಿದ್ದರೆ ಅದು ಎಲ್ಲೂ ತೊಗೊಳ್ಳಿ ನೀವು, ಒರಿಜಿನಲ್ ಇದು. ಚಾರ್ಜರು ನಿಮಗೆ ಸಿಗುತ್ತೆ, ಇದೂ ಒರಿಜಿನಲ್ ಚಾರ್ಜರು. ಇದನ್ನು ಪಿನ್ನು USB ಪಿನ್ ಬರ್ತದೆ, ಇದನ್ನು ಒರಿಜಿನಲ್ ಚಾರ್ಜರ್ ಇದು ಒಂದು. ಸೊ ಇದೆಲ್ಲ ಸೆಟಪ್ ಮಾಡೋದು ಏನಂದರೆ ಇದು ನೋಡ್ಬೋದು ನೀವು. ಇಷ್ಟೊಂದು ಐಟಮ್ ಮಿಕ್ಕಿ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿರೋದು. ಎಲ್ಲ ಗಾಡಿನಲ್ಲಿ ಫಿಟ್ ಮಾಡಿರೋದು ವೀಡಿಯೋ ಇದೆ ನಿಮಗೆ, ಬಟ್ ಇದು ನಿಮಗೆ ಇಕ್ಕಿ ತೋರಿಸೋಣ. ಇಷ್ಟು ಐಟಮ್ ನಮ್ಮ ಹತ್ರ ಅವೈಲಬಲ್. ಬೇರೆ ಎಸೆಸರೀಸ್ ಇದೆ ನೋಡಿ. ಇವಾಗ ಇದು ಬಂದರೆ ನೀವು ಆಡಿಯೋ ಸೆಟಪ್ನಲ್ಲಿ ಬಂದರೆ ಇಷ್ಟೊಂದು ಸ್ಪೀಕರ್ ಇದೆ. ಇದು ನಿಮಗೆ ಎಲ್ಲ ಜನ ತೋರಿಸ್ತಾರೆ, ಸಿಸ್ಟಮ್ ಸ್ಪೀಕರ್ ಅಂತ. ಅದೂ ಅವೈಲಬಲ್ ಇದೆ. ಇಲ್ಲಿ ಬಂದರೆ ನಿಮಗೆ ಸೆಂಟ್ರಲ್ ಹಾಕಿಂಗು, ಸಿಸ್ಟಮ್ಮು, ಪರ್ಫ್ಯೂಮ್ ಅದೆಲ್ಲ ಸಣ್ಣ ಪುಟ್ಟ ಐಟಮ್ ಎಲ್ಲ ಇದೆ. ಇಲ್ಲಿ ಬಂದರೆ ಇವಾಗ ನೀವು ನೆಕ್ಸ್ಟು ಸಿಸ್ಟಮ್ ನೋಡಿ ಇಲ್ಲಿದೆ. ಸೊ ಈ ಥರ ಸೆಟಪ್ ಇದೆ. ಇದೆಲ್ಲ ನಿಮಗೆ ಎಲ್ಲ ಶಾಪ್ನಲ್ಲಿ ತೋರಿಸ್ತಾರೆ. ಸಿಸ್ಟಮು, ಸ್ಪೀಕರು, ಕ್ಯಾಮ್ರಾ, ಅದು ಇದು ಎಲ್ಲ ನಿಮಗೆ ತೋರಿಸ್ತಾರೆ. ಇದು ನೋಡೋಕ್ಕೆ ಯೂನಿಕ್ ಐಟಮ್. ಇದು ನೋಡಬೇಕು ನೀವು, ಇದು ಏನು ಬೆನಿಫಿಟ್ ಇದೆ ನಿಮ್ಮ ಗಾಡಿಗೆ, ಯಾವ ಥರ ನೀವು ಫಿಟ್ ಮಾಡಬೇಕು, ಯಾವ ಥರ ನಿಮಗೆ ಬೇಕು, ಇದೆಲ್ಲ ಇದೆ. ನೆಕ್ಸ್ಟ್ ಇವಾಗ ಕೆಲವು ಗಾಡಿನಲ್ಲಿ ಬೇಸ್ ಮಾಡಲ್ನಲ್ಲಿ ಮಿರರ್ ಆಯಿತು, ಸಿಸ್ಟಮ್ ಆಯಿತು, ಆಮೇಲೆ ನಿಮ್ಮದು ಆಮ್ರೆಸ್ಟ್ ಆಯಿತು, ಸ್ಟೇರಿಂಗ್ ಆಯಿತು, ಇದೆಲ್ಲ. ಇನ್ನೊಂದು ಜನ ಏನು ಮಾಡ್ತಾರೆ, ನೆಕ್ಸ್ಟು ನಿಮಗೆ ಹೆಡ್ಲೈಟ್ ಅಪ್ಗ್ರೇಡ್ ಮಾಡಬೇಕಂದ್ರೆ ಹೆಡ್ಲೈಟು ನಮ್ಮ ಹತ್ರ ಅವೈಲಬಲ್ ಇದೆ. ಟಾಪ್ ಮಾಡೋದು ಮಾರುತಿದು ಇದೆ, ಬ್ರೀಜಾದು ಸಿಗುತ್ತೆ, ಫ್ರೋನ್ಸು ಸಿಗುತ್ತೆ. ಸೊ ಕೆಲವು ಐಟಮು ನಿಮಗೆ ಎಲ್ಲ ಅಕ್ಸೆಸರೀಸ್ ಸಿಗುತ್ತೆ. ಚಿಕ್ಕ ಐಟಮ್ ನಾವು ಇಕ್ಕಿಲ್ಲ. ಏನಂದರೆ RC ಲಿವರು, ಹ್ಯಾಂಡಲು ಅದೆಲ್ಲ ನಿಮಗೆ ಗಾಡಿನಲ್ಲಿ ಚಿಕ್ಕ ಐಟಮ್ ನೋಡಿ ಇಲ್ಲಿದೆ. ಇವಾಗ ಶೈನ್ಶೇಡು ಇದೆ ನೋಡ್ಬೋದು ನೀವು. ಇದು ಶೈನ್ಶೇಡು ಇದೆಲ್ಲ ವಿತ್ ಲೈಟ್ ಬರೋದು. ನಿಮಗೆ ರೈಟ್ ಲೆಫ್ಟ್ ಎರಡೂ ಸಿಗುತ್ತೆ. ಸಿಂಗಲ್ ಲೆಫ್ಟ್ ಬೇಕಂದರೆ ಸಿಂಗಲ್ ಲೆಫ್ಟೂ ಹಾಕ್ಬೋದು ನೀವು. ಗೇರ್ ನಾಬ್ ಇದೆ, RC ಲಿವರು ಇದೆ, ಅದೂ ಇದೆ. ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಹೊಸ ಗಾಡಿನಲ್ಲಿ ಏನಿದೆ ಅಂದರೆ ಪೈಂಟಿಂಗ್ ಇದೆಯಲ್ಲ. ಸೊ ಕ್ರೇಟಾನಲ್ಲಿ ಎಲ್ಲ ನಿಮಗೆ ಪೈಂಟಿಂಗು ಡಿಫಿಕಲ್ಟ್ ಬರ್ತಾ ಇದೆ. ಸೊ ನಿಮಗೆ ಮಿರರ್ ಎಲ್ಲ ನಿಮಗೆ ಈ ಥರ ವೈಟೇ ಬರೋದು. ನಿಮಗೆ ಈ ಥರ ಬ್ಯಾಟ್ಮ್ಯಾನ್ ಕವರ್ ಬೇಕಂದರೆ ಇದು ಫಿಟ್ ಆಗುತ್ತೆ. ಇದು ನೀವು ಫಿಟ್ ಮಾಡ್ಬೋದು. ಇಲ್ಲ ನಿಮ್ಮದೇ ಕವರ್ಗೆ ಪೈಂಟ್ ಹೊಡಿಬೇಕಂದ್ರೆ ನೀವು ಹೊಡ್ಕೊಡಿ, ಇಲ್ಲಾಂದರೆ ಇದು ಈ ಥರ ಬರ್ತದೆ. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮಿರರ್ ನೀವು ಎಲ್ಲಿ ಯೂಸ್ ಮಾಡ್ತೀರ. ಮಾರುತಿನೂ ಅಷ್ಟೇ, ಮಾರುತಿಗೂ ನಿಮಗೆ ಇದೇ ಥರ ಮಾರುತಿನೂ ಕವರ್ ಸಿಗುತ್ತೆ. ಇದು ಒಂದೈತು. ಇದು ಬಂದರೆ ನೀವು ಫ್ರೋನ್ಸ್ಗೆ ಕೋಟ್ರ್ ಗ್ಲಾಸು, ಇದು ಒಂದು ಸ್ಪೋರ್ಟ್ಸ್ ಥರ ಬಂದಿದೆ. ಅದು ಒಂದು ವೀಡಿಯೋನಲ್ಲಿ ತೋರಿಸ್ತಾನೆ ಅಂತ. ಇದು ನೆಕ್ಸ್ಟು ಬಂದುಬಿಟ್ಟು ಗ್ರ್ಯಾಂಡ್ ವಿಟಾರಾ, ಹೈ ರೈಡರ್ ಎರಡಿಗೂ ಆಗುತ್ತೆ. ಇಲ್ಲಿ ಬಂದರೆ ನೀವು ರಾಕ್ಸ್ ಅಂತ ಬಂದಿದೆಯಲ್ಲ, ಸೊ ಆ ಗಾಡಿಗೆ ಅದು ಬಂದಿದೆ. ಇದು ಚಿಕ್ಕ ಐಟಮ್ ನೋಡಿ, ಇದೆಲ್ಲ ಚಿಕ್ಕ ಐಟಮು. ಗೇರ್ ನಾಬು, RC ಲಿವರು. ನೆಕ್ಸ್ಟು ಇನ್ನೊಂದು ಚಿಕ್ಕ ಐಟಮ್ ಏನಂದರೆ ಇಲ್ಲಿದೆ ನೋಡ್ಬೋದು, ಬೂಟ್ ಲೈಟ್. ಸೊ ಇದನ್ನು ನೀವು ಬೂಟ್ ಲೈಟ್ ನಿಮಗೆ ಬೂಟ್ ಲೈಟ್ಗೂ ಆಗ್ಬೋದು. ಪ್ಲಸ್ ನಮ್ಮ ಹತ್ರ ಫ್ರೋನ್ಸು, ಬೆಲಿನೋ, ಗ್ಲಾನ್ಸಾಗೆ ಡೋರ್ ಓಪನ್ ಮಾಡಿದ್ರೆ ಶಾಡೋ ಲೈಟ್ ಬರಲ್ಲ, ಅದೂ ನಮ್ಮ ಹತ್ರ ಮಾರುತಿದು ಅವೈಲಬಲ್ ಇದೆ. ಯಾರಿಗೂ ಬೇಕಂದ್ರೆ ಅದನ್ನು ನಿಮಗೆ ಫಿಟ್ ಮಾಡಿ ಕೊಡೋಣ. ಸೊ ಇದೆಲ್ಲ ನೋಡ್ಬೋದು. ಇದು ಇಲ್ಲಿ ಏನು ಇಕ್ಕಿದ್ದೀನಿ ನಿಮಗೆ 99% ಜೆನ್ಯೂನ್ ಐಟಮ್ ಇದೆ. ಆಫ್ಟರ್ ಮಾರ್ಕೆಟ್ ಐಟಮ್ ಏನಿದೆ ಅಂದರೆ ನಿಮಗೆ ನಾವು ಮಾಡಿರೋದು ಐಟಮು ನೋಡಿ. ಇದು ವೈರಿಂಗ್ ಇದೆಯಲ್ಲ, ಸುಮ್ಗೆ ಹೇಳೋದಿಲ್ಲ, ಆಫ್ಟರ್ ಮಾರ್ಕೆಟೇ ಬರೋದು, ಒರಿಜಿನಲ್ ಬರೋಲ್ಲ. ಬಟ್ ಕಿಯಾ ಸೂಟಬಲ್, ಮಾರುತಿ ಸೂಟಬಲ್. ಹೆಂಗಂದರೆ ತೋರಿಸ್ಬೋದು. ಇವಾಗ ಇದು ಕಿಯಾ ಹೊಂಡೆದು ಮಿರರ್, ಕ್ರೇಟಾದು ಹೊಂಡೆ ಕಿಯಾ ಲೋಗೋ ಇದೆ. ಇದು ಮಿರರ್ ಒರಿಜಿನಲ್. ವೈರಿಂಗ್ ನಾವು ಮಾಡ್ಕೊಂಡಿರೋದು. ಸೊ ವೈರಿಂಗು ನಿಮ್ಗೆ ಇದ್ರೇನು
ಈ ಥರ ಕಪ್ಲರ್, ಇದು ಒಂದು ರೈಟ್ನಲ್ಲಿ ಹೋಯಿತು, ಇದು ಒಂದು ಲೆಫ್ಟ್ ಮಿರರ್ಗೆ ಹೋಗುತ್ತೆ, ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಸ್ವಿಚ್ನಲ್ಲಿ ಹೋಗುತ್ತೆ. ಸೊ ನಿಮಗೆ 3 ಕಪ್ಲರೂ 3 ಸೈಡ್ ಹೋಗುತ್ತೆ. ಸೊ ಈ ವೈರಿಂಗ್ ಇದೆಲ್ಲ ಪ್ಲಸ್ಸು ಮೈನಸ್ ಅಂತ ಬರ್ತಿದೆ. ಗಾಡಿನಲ್ಲಿ ನಿಮಗೆ ಪ್ರಾವಿಷನ್ ಮಾಡಿರ್ತಾರೆ. ಸೊ ಆ ಗಾಡಿನಲ್ಲಿ ನಿಮಗೆ ಪ್ಲಸ್ ಮೈನಸ್ಸು ಕನೆಕ್ಷನ್ ಮಾಡಲೇಬೇಕು ನಾವು. ಕಪ್ಲರ್ ಟು ಕಪ್ಲರ್ ಅಂದರೆ ಇಷ್ಟೇ ಬರೋದು ನಿಮಗೆ, 1 2 ಇದಕ್ಕೆ 3. ಗಾಡಿನಲ್ಲಿ ನಾವು ವೈರಿಂಗ್ ಪ್ರಾವಿಷನ್ ಮಾಡಿರ್ತಾರೆ ಶೋರೂಮ್ ಅವರು, ಅದಕ್ಕೆ ಅಟ್ಯಾಚ್ ಮಾಡಲೇಬೇಕು, ಆವಾಗಲೇ ಕಪ್ಲರ್ ಟು ಕಪ್ಲರ್ ಆಗೋದು. ಇವನ್ ಪ್ಯಾನಲ್ಲೂ ಅಷ್ಟೇ ನಿಮಗೆ ಕರೆಕ್ಟ್ ಅದು ಇದೇ ಜಾಗನಲ್ಲಿ ಹೋಗಿ ನಿಮಗೆ ಕೂತ್ಕೊಳ್ಳುತ್ತೆ. LR ಅಂತ ನಿಮಗೆ ಇದೂ ಬರ್ತದೆ, ಅದನ್ನು ನೋಡ್ಬೋದು ನೀವು, ಒರಿಜಿನಲ್ ಪ್ಯಾನಲ್ ಇದು. ನೆಕ್ಸ್ಟು ಮಾರುತಿದು ಬಂದ್ರೂ ಮಾರುತಿಗೂ ಅದೇ ಥರ ನಿಮಗೆ ಈ ಥರ ಕಪ್ಲರ್ ಬಂದಿರ್ತದೆ. ಸೊ ಈ ಕಪ್ಲರ್ ನಿಮಗೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಸ್ವಿಚ್ಗೆ ಹೋಗುತ್ತೆ ಕಪ್ಲರ್ ಮಾರುತಿದು. ಇದು ತೆಗಿಬಿಟ್ರೆ ಇಲ್ಲಿ ಒಂದು ಕಪ್ಲರ್ ಇದೆ, ಇಲ್ಲಿ ಒಂದು ಕಪ್ಲರ್ ಇದೆ. ಸೊ ಇದೂ ನಿಮಗೆ ಮಿರರ್ನಲ್ಲಿ ಹಿಂಗೆ ಹೋಗುತ್ತೆ. ಸೊ ಇದು ಒಂದಾಯಿತು ರೈಟ್ ಮಿರರ್, ಇಲ್ಲಿ ಲೆಫ್ಟ್ ಒಂದು ಮಿರರು, ಇದು ಸ್ವಿಚ್ಗೆ ಮಿರರ್. ಸೊ ಇದು ಸಪ್ರೇಟ್ ನಿಮಗೆ ಇಂಡಿಕೇಟರ್ ಅದು ಕನೆಕ್ಷನ್ ಮಾಡಲೇಬೇಕು. ಸೊ ಇದೇ ನಿಮಗೆ ಕಪ್ಲರ್ ಟು ಕಪ್ಲರ್ ಅಂತ ತೋರಿಸೋದು. ಇದು ರಿಮೋಟ್ನಲ್ಲಿ ನೀವು ಮಿರರ್ ಫೋಲ್ಡ್ ಆಗುತ್ತೆ, ಓಪನ್ ಮಾಡ್ರೆ ಓಪನ್ ಆಗುತ್ತೆ. ಸೊ ಇದು ಎಲ್ಲ ಅಸೆಸರೀಸ್ ಇಷ್ಟೊಂದಿದೆ, ಇದು ನೋಡ್ಬೋದು ನೀವು ಏನೇನು ಇಕ್ಕಿದೆ ಅಂತ. ಮೀಟ್ರ್ ಇದೆ, ಮೀಟ್ರನ್ನು ನೋಡ್ಬೋದು ನೀವು. ಮೀಟ್ರದ್ದು ಟಾಪ್ ಮಾಡೋದು ನಮ್ಮ ಹತ್ರ ಅವೈಲೇಬಲ್ ಇದೆ. ಬ್ರೀಜಾ CNGಗೆ ಕ್ರೂಸ್ ಕಂಟ್ರೋಲ್ ಆಗಲ್ಲ, ಹೈಬ್ರಿಡ್ ಇರಲಿ ಪೆಟ್ರೋಲ್ ಇರಲಿ ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಇದೆ. ಸ್ಟೇರಿಂಗ್ ನೋಡ್ಬೋದು ನೀವು, ಅಲ್ಲಿ ವಿತೌಟ್ ಬಟನ್ ಇದೆ, ಇಲ್ಲಿ ವಿತ್ ಬಟನ್ ಇದೆ. ಸೊ ಎರಡೂ ನೋಡ್ಬೋದು. ಇದು ನಿಮಗೆ ಸಿಲ್ವರ್ ಒಂದಿದೆ, ಬ್ಲ್ಯಾಕ್ ಒಂದಿದೆ, ಅದನ್ನು ನೋಡ್ಬೋದು. ಸೊ ಇದೆಲ್ಲ ಎಷ್ಟು ಇಕ್ಕಿದ್ದೀನಿ ನಿಮಗೆ, ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ ಇದು ಆಫ್ಟರ್ ಮಾರ್ಕೆಟ್ ಐಟಮು, ಯಾವುದೋ ಒಂದು ಸಿಸ್ಟಮ್ ಇಷ್ಟಿಗೆ ರೇಟು ಅದು ಏನಿದೆ ಆ ಥರ ಇಲ್ಲ. ಇದು ತಗೊಳ್ಳೋಕ್ಕೂ ನಿಮಗೆ ಏನು ಒರಿಜಿನಲ್ ರೈಟ್ ಇದೆ, ಏನಿದೆ ಅದೇ. ಇದರಲ್ಲಿ ಆಫರು ಇಲ್ಲ, ಡಿಸ್ಕೌಂಟು ಇಲ್ಲ, ಏನೂ ಇಲ್ಲ ಸರ್. ಇದು ಆಫರ್ ಐಟಮ್ ಇಲ್ಲ, ಇಷ್ಟು ಇಕ್ಕಿದ್ದೀನಿ ಅಂತ ಆಫರ್ ಏನಿಲ್ಲ. ಒರಿಜಿನಲ್ ಐಟಮ್ ಮಾರುತಿ, ಹೋಂಡಾ, ಟೊಯೋಟಾ, ಇವನ್ ನಿಮಗೆ ಮಹೇಂದ್ರ, ಅದೆಲ್ಲ ಅಸೆಸರೀಸ್ ಮಾರುತಿ ಇದೆ. ಇದರಲ್ಲಿ ನಿಮಗೆ ಆಫರು ಡಿಸ್ಕೌಂಟ್ ಇಲ್ಲ, ಒಳ್ಳೆ ರೀಸನಬಲ್ ಪ್ರೈಸ್ಗೆ ಫಿಟ್ ಮಾಡಿಕೊಡ್ತೀನಿ. ಜೆನ್ಯೂನ್ ವರ್ಕ್ ಇರ್ತದೆ, ವರ್ಕಿಂಗ್ ನಾವು ಕರೆಕ್ಟಾಗಿ ಫಿಟ್ ಮಾಡಿ ಕೊಡ್ತೀನಿ, ಅದು ಒಂದು ಗ್ಯಾರಂಟಿ. ಬಟ್ ಇದರಲ್ಲಿ ನಿಮಗೆ ಆಫರ್ ಡಿಸ್ಕೌಂಟು ಏನೂ ಇಲ್ಲ. ದಯವಿಟ್ಟು ಏನು ನೀವು ಆಫರ್ ಇಲ್ಲ, ಡಿಸ್ಕೌಂಟ್ ಇಲ್ಲ ಅದರ ಡಿಸ್ಕಷನ್ ಮಾಡಿಬಿಡಿ. ಒಂದು ಒಳ್ಳೆ ಪ್ರೈಸ್ಗೆ ಫಿಟ್ ಮಾಡಿಕೊಡ್ತೀನಿ. ಒಂದು ಬೇಜಾನ್ ವಿಡಿಯೋ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಇಕ್ಕಿ ನಿಮಗೆ ಎಷ್ಟೊಂದು ಐಟಮ್ ತೋರಿಸ್ತಾನೆ ಅನ್ನೋದು ತೋರಿಸ್ತೀವಿ. ಗೇರ್ ನಾಬ್ ನೋಡಿ, ನಿಮಗೆ ಈ ಗೇರ್ ನಾಬ್ ನೋಡ್ಬೋದು, ಯೂನಿವರ್ಸಲ್ ಗೇರ್ ನಾಬ್ ಇದೆ. ಇದು ಶೇಕ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ. ಯೂನಿವರ್ಸಲ್ ಅಂದರೆ ಎಲ್ಲ ಗಾಡಿ ಆಗ್ಬೋದು. ಪರ್ಟಿಕ್ಯುಲರ್ ಗಾಡಿ ಅಂದರೆ ಮಾರುತಿ, ನೋಡಿ ಸುಜುಕಿ ಲೋಗೋ ಬಂದಿದೆ. ಇದು ಶೇಕ್ ಮಾಡಿದ ತಕ್ಷಣ ಸುಜುಕಿ ಲೋಗೋ, ಇದು ಕಲರ್ ಚೇಂಜ್ ಆಗುತ್ತೆ. ಇದು ಮಾರುತಿ ಇದೆ. ಇದು ನೆಕ್ಸ್ಟು ಟೊಯೋಟಾ ನೋಡಿ, ಹಾಫ್ ಇದೆ, ಹಿಂಗೆ ಆನ್ ಮಾಡಿದ ತಕ್ಷಣ ನಿಮಗೆ ನೋಡಿ ಆನ್ ಐತೆ. ಸೊ ಈ ಥರ ಎಲ್ಲ ಗೇರ್ ನಾಬ್ ಇದೆ, ಇದಿದೆ. ಸ್ಟೇರಿಂಗ್ ನೋಡ್ಬೋದು ನೀವು. ನಮ್ಮ ಹತ್ರ ಏನೇನು ಅವೈಲಬಲ್ ಇದೆ, ಏನೇನು ಗಾಡಿಗೆ ಫಿಟ್ ಮಾಡೋದು ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಿಟ್ಟು ನೆಕ್ಸ್ಟು ನಿಮಗೆ ಅಸೆಸರೀಸನ್ನು ಯಾವುದು ಏನು ಬೇಕು ಅನ್ನೋದು ನಿಮಗೆ ಸಿಗುತ್ತೆ. ವಿಡಿಯೋನಲ್ಲಿನೂ ನಾವು ಫಿಟ್ ಮಾಡಿರೋದು ನೋಡ್ಬೋದು. ಇದೆಲ್ಲ ಇನ್ನೊಂದು ಸಲ ನೋಡ್ಬೋದು ನೀವು. ಐಟಮ್ ನೋಡಿ, ಪ್ರಾಡಕ್ಟ್ ನೋಡಿ, ನಾವು ಏನೇನು ಇಕ್ಕಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಸಿಂಗ್ ಇದ್ದರೆ ನಮ್ಮ ಕಡೆಯಿಂದ ಅದನ್ನು ನೀವು ಹೇಳಿ. ಇದು ವಿಡಿಯೋ ನೀವು ಹಾಕಿಲ್ಲ, ಅದಿದೆಯಾ ನಿಮ್ಮ ಹತ್ರ, ಅದನ್ನು ಕೇಳಿ. ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ, ಅದು ನೆಕ್ಸ್ಟ್ ವಿಡಿಯೋನಲ್ಲಿನೂ ಮಾಡೋಣ. ಬಟ್ ಈ ಥರ ವಿಡಿಯೋ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾಕೆಂದರೆ ಎಲ್ಲ ಗಾಡಿನಲ್ಲಿ ನಾವು ಫಿಟ್ ಮಾಡಿನೇ ತೋರಿಸ್ತಾ ಇರೋದು. ಸೊ ಇಷ್ಟೊಂದು ಐಟಮ್ ಇದೆ, ಇನ್ನೂ ಅಸೆಸರೀಸ್ ಬೇಜಾನಿದೆ. ಸೊ ಇದು ಎಲ್ಲ ಬಂದ್ಬಿಟ್ಟು ಯೂನಿಕ್ ಐಟಮು, ಸಿಸ್ಟಮು, ಸ್ಪೀಕರು, ಅದು ಇದು ಆ ಥರ ಇಕ್ಕಿಲ್ಲ. ಯೂನಿಕ್ ಐಟಮ್, ಯೂನಿಕ್ ಗಾಡಿಗೆ ಯೂನಿಕ್ ಐಟಮ್ ಇಕ್ಕಿರೋದು. ಒಂದು ಸಲ ನೋಡ್ಕೊಂಡು ಬರ್ಬೋದು ನೀವು ಎಲ್ಲ ಏನೇನಿದೆ ಅಂತ. ಸೊ ಇದು ನೋಡಿದ್ದೀರಾ ನೀವು. ಏನಾದರೂ ಇದ್ರೇನು ಹೇಳಿ, ಇದರಲ್ಲಿ ಏನು ಬೇಕೋ ನಿಮಗೆ ಡಿಸ್ಕಷನ್ ಮಾಡಿ ಫಿಟ್ ಮಾಡಿಕೊಡೋಣ. ಸೊ ಈ ವಿಡಿಯೋ ಇಲ್ಲಿಂದ ನಿಮಗೆ ನಾನು ಎಷ್ಟು ತೋರಿಸಿದ್ದೀನಿ,
ಏನೇನು ಇದೆ ಇದರಲ್ಲಿ, ಏನೇನು ನಿಮ್ಮ ಗಾಡಿಗೆ ಮಿಸ್ಸಿಂಗ್ ಆಗಿದೆ ಅದನ್ನು ಹೇಳಿ, ಅದನ್ನು ನಿಮ್ಗೆ ಏನು ಬೇಕಾದ್ರೂ ಮಾಡ್ಬೋಣ. ಸೊ ಇಷ್ಟು ಪ್ರೆಸೆಂಟ್ ಇವಾಗ ಇಷ್ಟು ನಿಮಗೆ ತೋರಿಸ್ತಿದ್ದೀನಿ, ಇದು ನೋಡ್ಬೋದು ನೀವು.